ಸರ್ ಅವ್ರದ್ದೇ ಪಾತ್ರ ಜಾಸ್ತಿ ಸರ್. ಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಶಿಕ್ಷಣ ನಮ್ಮ ಜೀವನಕ್ಕೆ ಅತ್ಯಮೂಲ್ಯ. ಶಿಕ್ಷಣ ಏನಿದೆ ನಮಗೆ ಬಹಳ ಅವಶ್ಯಕವಾಗಿದೆ. ನಮ್ಮ ಮನೆಯಲ್ಲಿ ನಮ್ಮ ಜೀವನದಲ್ಲಿ ಬಹಳಷ್ಟು ಕಷ್ಟ ಇರ್ಬೋದು, ಆ ಎಲ್ಲ ಕಷ್ಟಕ್ಕೂ ಪರಿಹಾರ ಶಿಕ್ಷಣ. ನಮಗೆ ಸಾಮಾಜಿಕವಾಗ್ಲಿ, ಆರ್ಥಿಕವಾಗ್ಲಿ, ಇಲ್ಲ ವೈಯಕ್ತಿಕವಾಗ್ಲಿ ಏನೇ ಸಮಸ್ಯೆ ಇದ್ರೂ ಅದಕ್ಕೆ ಶಿಕ್ಷಣನೇ ಪರಿಹಾರ. ಸೊ ಅದಕ್ಕೆ ನಿದರ್ಶನ ಅಂದ್ರೆ ಅಂಬೇಡ್ಕರ್ ಅವರು. ಅವ್ರ ಮನೆಯಲ್ಲಿ ಎಷ್ಟು ಬಡತನ ಇದ್ರೂ ಕೂಡ, ಎಷ್ಟು ಕಷ್ಟದಲ್ಲಿದ್ರೂ ಕೂಡ ಅವರು ಶಿಕ್ಷಣನೇ ಪಡ್ಕೊಂಡ್ರು. ಮೊದಲು ಶಿಕ್ಷಣಕ್ಕೆ ಬಹಳ ಆದ್ಯತೆ ನೀಡಿ ಅವರು ಜೀವನದಲ್ಲಿ ಮುಂದೆ ಬಂದರು. ಬರೀ ಅವ್ರ ಜೀವನ ಅಷ್ಟೇ ಅಲ್ಲ, ಎಲ್ಲ ನಮ್ಮ ದೇಶದ ಜನತೆಯ ಜೀವನವನ್ನು ಬದಲಾಯಿಸಿದ್ರು ಅವರು. ಸೊ ಅದಕ್ಕೆ ಬಹಳ ಒತ್ತು ನಾವು ಮಕ್ಕಳ ಶಿಕ್ಷಣಕ್ಕೆ ನೀಡಬೇಕಾಗಿದೆ. ನಮ್ಮ ಸಂವಿಧಾನವೂ ಕೂಡ ಹೇಳುತ್ತೆ 14 ವರ್ಷವರೆಗೆ ಏನು ಉಚಿತ ಶಿಕ್ಷಣ ನೀಡಬೇಕು ಅಂತ ಹೇಳಿ. ಅದನ್ನ ಸರ್ಕಾರ ಕೊಡುವ ಪ್ರಯತ್ನ ಮಾಡ್ತಾ ಇದೆ. ತಾವೆಲ್ಲರೂ ಕೂಡ ಅದರ ಸೌಲಭ್ಯನ ಪಡ್ಕೊಳ್ತಾ ಇದ್ದೀರಾ. ಅದು ಏನಾದರೂ ಬರೀ 7th ವರೆಗೂ ಅಂತ ನಾವು ಎಕ್ಸ್ಟೆಂಡ್ ಮಾಡ್ಕೊಡಿದ್ದೇವೆ. ಇನ್ನೊಂದು 3 ವರ್ಷ ಆದರೆ ಇನ್ನೂ ನಮ್ಮ ದೇಶಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಸೊ ಈ ಕಾರ್ಯಕ್ರಮಕ್ಕೆ ಈಗ ಎಲ್ಲರೂ ಕೂಡ ಬಂದಿದ್ದೀರಾ. ಈ ಕಾರ್ಯಕ್ರಮ ಮುಖ್ಯವಾಗಿ ನಾವು ಎಲ್ಲರೂ ಕೂಡ ಒಂದು ಪ್ರಮಾಣ ವಚನ ತೆಗೆದುಕೊಳ್ಬೇಕಾಗಿದೆ. ನಾನು ಆ ಪ್ರಮಾಣ ವಚನ ಓದ್ತೇನೆ, ನನ್ನ ಜೊತೆಗೆ ಎಲ್ಲರೂ ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸಿ ಅಂತ ಕೇಳ್ಕೊಳ್ತೇನೆ. ಪ್ರಾಮಾಣಿಕವಾಗಿ ಹಾಗೂ ಆತ್ಮಸಾಕ್ಷಿಯಾಗಿ ಪ್ರಮಾಣ ಮಾಡುವುದೇನೆಂದರೆ, ನಾನು ವಾಸಿಸುವ ಸುತ್ತಮುತ್ತಲಿನ ಪ್ರದೇಶ ಹಾಗೂ ನಾನು ಕೆಲಸ ಮಾಡುವ ಸ್ಥಳದಲ್ಲಿ ಯಾವುದೇ ಬಾಲಕಾರ್ಮಿಕರು ಕಂಡು ಬಂದಲ್ಲಿ ನೇಮಿಸಿಕೊಂಡ ಮಾಲೀಕರು ಹಾಗೂ ಪೋಷಕರಿಗೆ ತಿಳುವಳಿಕೆ ಹೇಳಿ ಮಗುವನ್ನು ಶಾಲೆಗೆ ಸೇರಿಸುತ್ತೇನೆ. ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕರನ್ನು ತೊಡಗಿಸಿಕೊಂಡು ತಯಾರಿಸಲ್ಪಟ್ಟ ಯಾವುದೇ ವಸ್ತುವನ್ನು ಉಪಯೋಗಿಸುವುದಿಲ್ಲ ಮತ್ತು ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕರ ಸೇವೆಯನ್ನು ಪಡೆಯುವುದಿಲ್ಲವೆಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ ಆದ ಇಂದು ಪ್ರಮಾಣ ಮಾಡುತ್ತೇನೆ. ನೋಡಿ, ನಾವೇನು ಹೇಳೋದು ಬೇಡ. ಅದನ್ನು ನೋಡಿದ್ರೂ ಸಹ ನಾವು ಯಾರು ಕೂಡ ಇವತ್ತಿಗೂ ನ್ಯಾಯಾಧೀಶರು ಹೇಳ್ದಂಗೆ ಯಾರು ಕೂಡ ಕಂಪ್ಲೇಂಟ್ ಮಾಡೋಕ್ಕೆ ರೆಡಿ ಇರಲ್ಲ. ಸೊ ಅದು ಶಿಕ್ಷಣ ಇಲಾಖೆಯವರಿಗೂ ಸವಾಲಾಗಿರುತ್ತೆ. ಅದು ಯಾವಾಗ ಅಂದರೆ ಒಂದು ಬಿತ್ತನೆ ಸಂದರ್ಭದಲ್ಲಿ, ಒಂದು ಕೊಯ್ಲು ಸಂದರ್ಭದಲ್ಲಿ ಈ ಬಾಲಕಾರ್ಮಿಕರನ್ನ ಅತಿ ಹೆಚ್ಚಾಗಿ ಬಳಸ್ಕೊಳ್ತಾರೆ. ಸೊ ಅವ್ರಿಗೆ ಆ ಒಂದು ಸಂದರ್ಭದಲ್ಲಿ ಶಾಲೆಗೆ ಮಕ್ಕಳನ್ನ ಕಳಿಸ್ಕೊಡದೇ ಇರೋಂಥ ಸಂದರ್ಭಗಳು ಇದ್ದಾವೆ. ಅದ್ರ ಜೊತೆಗೆ ಸಣ್ಣ ಸಣ್ಣ ಕೈಗಾರಿಕೆಗಳ ಘಟಕಗಳಲ್ಲಿ ಕೂಡ ಅವರನ್ನು ಬಳಸ್ಕೊಳ್ತಾರೆ. ಸೊ ಇದು ಆಗಬಾರ್ದು ಅಂತೇಳಿ ಸರ್ವೋಚ್ಚ ನ್ಯಾಯಾಲಯದವರು ಇದನ್ನು ಕಟ್ಟುನಿಟ್ಟಾಗಿ ಒಂದು ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆಯನ್ನು ಆಚರಿಸಬೇಕು ಅಂತೇಳಿ ಇವತ್ತು
ಸಂದರ್ಭದಲ್ಲಿ ಎಲ್ಲರೂ ಸೇರಿದ್ದೀವಿ. ಬಹುಶಃ ಇಂಥ ಬಾಲ ಕಾರ್ಮಿಕ ಪದ್ಧತಿಯನ್ನು ಏನಾದ್ರೂ ನಡೆಸ್ಕೊಂಡಿದ್ದೇ ಆದರೆ ಅಂಥ ಮಾಲೀಕರಿಗೆ 50,000 ರೂಪಾಯಿ ದಂಡ ವಿಧಿಸುವಂಥ ಒಂದು ಕಾನೂನಲ್ಲಿ ಅವಕಾಶ ಇದೆ. ಹಾಗಾಗಿ ಎಲ್ಲರೂ ಕೂಡ ಏನು 14 ವರ್ಷದ ಒಳಗಿನ ಮಕ್ಕಳನ್ನು ಅಂಥ ಒಂದು ಬಾಲ ಕಾರ್ಮಿಕ ಪದ್ಧತಿಗೆ ಅಳವಡಿಸ್ಕೋಬಾರ್ದು ಅಂತ ಹೇಳ್ತಾ, ಮುಂದೆ ನೀವೆಲ್ಲರೂ ಕೂಡ ಈ ದೇಶದ ಶಕ್ತಿ, ಈ ದೇಶದ ಬೆಳವಣಿಗೆಗೆ ನಿಮ್ಮದು ಸಹಕಾರ ಬಹಳ ಮುಖ್ಯ ಆಗಿರುತ್ತೆ. ಹಾಗಾಗಿ ನ್ಯಾಯಾಧೀಶ ಹೇಳ್ದಂಗೆ ಎಲ್ಲರೂ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸಿದ್ರೆ, ಶಿಕ್ಷಣ ಒಂದು ಪಡೆದ್ರೆ ನಿಮ್ಮ ಕುಟುಂಬ ಒಂದು ಹಂತಕ್ಕೆ ತಲುಪುತ್ತೆ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಎಲ್ಲರೂ ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕಾಗಿ ಮತ್ತೊಮ್ಮೆ ನಿಮ್ಗೆಲ್ರಿಗೂ ವಂದಿಸಿ ಈ ಸಂದರ್ಭದಲ್ಲಿ ಮಾತಾಡೋದಕ್ಕೆ. ಬಾಲಕಾರ್ಮಿಕ ಪದ್ಧತಿಯಿಂದ ಆಗ್ತಕ್ಕಂತಹ ದುಷ್ಪರಿಣಾಮಗಳು ಸಮಾಜ ಮತ್ತು ಕುಟುಂಬದ ಮೇಲೆ ಉಂಟಾಗ್ತಕ್ಕಂತಹ ವೈಪರೀತ್ಯಗಳನ್ನು ಆಧರಿಸಿ ಜೀವನ ಯಾವ ರೀತಿ ಅಸ್ತವ್ಯಸ್ತವಾಗುತ್ತೆ ಅನ್ನುವಂಥದ್ದನ್ನು ಸಾಹೇಬರು ಭಾಳ ಚೆನ್ನಾಗಿ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅದರಂತೆ ನಾವು ಶಿಕ್ಷಣ ಇಲಾಖೆ ವತಿಯಿಂದ ಇಂತಹ ಪ್ರಕರಣಗಳು ಕಂಡು ಬಂದರೆ ತಕ್ಷಣ ನಾವು ಪೊಲೀಸ್ ಇಲಾಖೆ ಹಾಗೂ ಕಾರ್ಮಿಕ ಇಲಾಖೆ ಮತ್ತು ನಮ್ಮ ಅಂಗನವಾಡಿ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದೆ, ಎಲ್ಲ ಇಲಾಖೆಗಳ ಸಹಯೋಗದೊಂದಿಗೆ ಅಂತಹ ಮಕ್ಕಳನ್ನು ಪುನಃ ಶಾಲೆಗೆ ಸೇರಿಸಿಕೊಂಡು ಅವರಿಗೆ ಸೂಕ್ತವಾಗಿರ್ತಕ್ಕಂತಹ ವಸತಿಯುತ ಶಿಕ್ಷಣ ಕೊಡಲಿಕ್ಕೆ ನಮ್ಮ ಇಲಾಖೆ ವತಿಯಿಂದ ಕ್ರಮ ವಹಿಸ್ತೇವೆ. ಅಂತಹ ಪದ್ಧತಿಗಳನ್ನು ಯಾವುದೇ ಸಂದರ್ಭದಲ್ಲಿ ಕಂಡು ಬಂದರೂ ತಮ್ಮ ಗಮನಕ್ಕೆ ತರಬೇಕು ಅಂತೇಳಿ ಮತ್ತು ಇಲ್ಲಿ ಸಾರ್ವಜನಿಕರಿಗೆ ನಾನು ಮನವಿ ಮಾಡ್ತಾ, ಈ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನವನ್ನು ನಾವು ಯಶಸ್ವಿಯಾಗಿ ಮಾಡೋದ್ರ ಜೊತೆಗೆ ಒಂದು ಜಾಗೃತಿ ಮೂಡಿಸೋಣ. ನಿಮ್ಮೆಲ್ಲರ ಸಹಕಾರ ಇರಲಿ ಅಂತೇಳಿ ಕೋರ್ಕೊಳ್ತೇನೆ. ಧನ್ಯವಾದಗಳು. ತಿಳಿಸಿದ್ದಾರೆ. ಈ ಓತಲ್ಲೇ ಏನು ನೀವೀಗ ಪ್ರಮಾಣ ವಚನ ಸ್ವೀಕರಿಸಿದ್ರಿ, ಆ ಓತಲ್ಲೇ ಪ್ರತಿಯೊಂದು ಕೂಡ ಅರ್ಥ ಇದೆ. ನಾವು ಯಾವುದೇ ಕಾರಣಕ್ಕೂ ಕೂಡ ಬಾಲಕಾರ್ಮಿಕರನ್ನ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಬಳಸ್ಕೋಬಾರ್ದು ಮತ್ತು ಪೋಷಕರು ಕೂಡ ಅಂಥ ಒಂದು ಕೆಲಸಕ್ಕೆ ಕೈ ಹಾಕಬಾರ್ದು. ಒಂದು ವೇಳೆ ತಮಗೇನಾದರೂ ಬಾಲಕಾರ್ಮಿಕರು ಹೋಟೆಲಲ್ಲೋ ಅಥವಾ ಟೀ ಶಾಪಲ್ಲೋ ಅಥವಾ ಎಲ್ಲೋ ನಿಮ್ಮ ಕಣ್ಣಿಗೆ ಬಿದ್ದಾಗ ಕೂಡಲೇ 112 ನಮ್ಮ ಪೊಲೀಸ್ ಎಮರ್ಜೆನ್ಸಿ ನಂಬರ್ 112ಕ್ಕೆ ತಾವು ಯಾರಾದರೂ ಮಕ್ಕಳಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು ತಿಳಿಸಿದ್ರೆ ಕೂಡಲೇ ನಾವು ಮತ್ತು ಕಾರ್ಮಿಕ ಇಲಾಖೆ ಅಧಿಕಾರಿಗಳು ತೆರಳಿ ಆ ಮಾಲೀಕರಿಗೆ ಬುದ್ಧಿವಾದ ಜೊತೆಗೆ ಕಾನೂನಿನ ಎಚ್ಚರಿಕೆಯನ್ನು ಕೂಡ ನೀಡಿ ಆ ಮಗುವಿಗೆ ಏನು ಪುನರ್ವಸತಿಯನ್ನು ಕಲ್ಪಿಸಬೇಕು ಅದನ್ನು ಕಾರ್ಮಿಕ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಹಾಗೂ ಮಕ್ಕಳ ಚೈಲ್ಡ್ ವೆಲ್ಫೇರ್ ಕಮಿಟಿಯ ಮುಖಾಂತರವಾಗಿ ಅವರಿಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯಗಳ ಜೊತೆಗೆ ಆ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಮತ್ತು ನೀವೆಲ್ಲರೂ ಕೂಡ ಏನು ಶಾಲಾ ಶಿಕ್ಷಕರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ನಿಮ್ಮ ಈಗಾಗಲೇ ನಮ್ಮ ಸಾಹೇಬ್ರು ಹೇಳ್ದಂಗೆ ಯಾರಾದರೂ ಮಕ್ಕಳು ಬರ್ತಾ ಇದ್ದು ಆಬ್ಸೆಂಟ್ ಆಗ್ತಾ ಇದ್ದಾರೆ, ಬರ್ತಾ ಇಲ್ಲ ಅಂತಂದರೆ ಖಂಡಿತ ಆ ಶಾಲೆಯ ಶಿಕ್ಷಕರು ಅದನ್ನು ಐಡೆಂಟಿಫೈ ಮಾಡಬೇಕು. ವಿಲೇಜ್ಗಳಲ್ಲಿ ಆಶಾ ಕಾರ್ಯಕರ್ತರಿರ್ಬೋದು, ಅವರು ಕೂಡ ಐಡೆಂಟಿಫೈ ಮಾಡಿ ತಿಳಿಸಿದರೆ ಆ ಮಕ್ಕಳನ್ನ ಮುನ್ನೆಲೆಗೆ ಮತ್ತು ಉತ್ತಮವಾದ ಎಜುಕೇಷನನ್ನು ಕೊಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ತುಂಬ ಬಿಸಿಲಿರೋದ್ರಿಂದ ಮಕ್ಕಳುಗಳಿಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಮ್ಮನ್ನು ಕೂಡ ಆಹ್ವಾನಿಸಿದ್ದಕ್ಕೆ ಎಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತು ಮುಗಿಸ್ತೀನಿ.